ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ಥರ ಬ್ಯಾನರ್ಗಳನ್ನು ಎಡಿಟ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೌದು ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ನಿಂದನೇ ನೀವು ಯಾವುದೋ ಒಂದು ಶಾಪಿಗೆ ಹೋಗ್ಲಾರ್ದಂಗೆ ನಿಮ್ಮ ಒಂದು ಮೊಬೈಲ್ನಿಂದನೇ ನೀವು ನಿಮ್ಮ ಒಂದು ಜಾತ್ರೆಗಳಿಗೆ, ನಿಮ್ಮ ಒಂದು ಬರ್ತ್ಡೇಗೆ ನಿಮ್ಮ ಮೊಬೈಲಿಂದ ನೀವು ಬ್ಯಾನರ್ಗಳನ್ನು ಎಡಿಟ್ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ. ಸೊ ಮತ್ತೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಪಿಕ್ಸ್ಲ್ಯಾಬ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದು ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಬ್ಯಾನರ್ನ ಎಡಿಟ್ ಮಾಡ್ಬೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಆದಮೇಲೆ ಆ್ಯಪ್ನ ಓಪನ್ ಮಾಡಿ ಫ್ರೆಂಡ್ಸ್. ಓಪನ್ ಮಾಡಿದ ಮೇಲೆ ಸ್ನೇಹಿತರೆ ಈ ಥರ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಸ್ವಲ್ಪ ಟೂಲ್ಸ್ಗಳಿದ್ದಾವೆ. ಇಲ್ಲಿ ಬಾಕ್ಸ್ ಟೂಲ್ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಇವಾಗ ಇದನ್ನ ಸ್ಕ್ವೇರ್ ಸೈಜ್ ಇದೆ ಹೌದಲ್ವಾ, ಇದನ್ನು ನೀವು ಇವಾಗ ಬ್ಯಾನರ್ ಸೈಜಾಗಿ ಸೊ ಚೇಂಜ್ ಮಾಡಬೇಕು. ಅದು ಯಾವ ಥರ ಅಂದರೆ ಇಲ್ಲಿ ಇಮೇಜ್ ಸೈಜ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕಸ್ಟಮೈಸ್ ಮೇಲೆ ಇದೆ ನೋಡಿ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಯೂಟ್ಯೂಬ್ ತಮ್ಮೇಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 16:9 ರೇಷಿಯೋ ಬರುತ್ತೆ, ಓಕೆನಾ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ 16:9 ಎಂಬುದು ಒಂದು ಫ್ರೇಮು ಓಪನ್ ಆಯಿತು. ನೆಕ್ಸ್ಟ್ ನಿಮ್ಗೆ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ಕಲರ್ ಇದೆ ಅಲ್ವಾ, ಅದನ್ನು ತೆಗಿಬೇಕು. ಸೊ ತೆಗೆದು ನಿಮ್ಮ ಒಂದು ಬ್ಯಾನರ್ದು ಬ್ಯಾಕ್ಗ್ರೌಂಡ್ ಹಾಕಬೇಕಲ್ವಾ. ಅದು ಯಾವ ಥರ ಅಂದರೆ ಇಲ್ಲಿ ನೆಕ್ಸ್ಟ್ ಹಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫ್ರಮ್ ಗ್ಯಾಲರಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಬ್ಯಾಕ್ಗ್ರೌಂಡ್ ಫೋಟೋನ ಹಾಕಬೇಕಾಗುತ್ತೆ. ನಿಮಗೆ ಬ್ಯಾಕ್ಗ್ರೌಂಡ್ ಫೋಟೋ ಬೇಕಂದರೆ ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಲಿಂಕು ಸಹ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮಗೆ ಎಲ್ಲ ಥರದ ಫೋಟೋ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾ ಹೇಳ್ದಂಗೆ ಬ್ಯಾಕ್ಗ್ರೌಂಡ್ನ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಸೈಜ್ ಕೇಳುತ್ತೆ, ಓಕೆನಾ. ಸೊ ಸೈಜ್ ಬೇಕಂದರೆ ನೆಕ್ಸ್ಟು ನಾನು ರೊಟೇಷನ್ ಹಾಕ್ಕೊಂಡು ಈ ಥರ ತೊಗೊತೀನಿ. ಸೊ ನನಗಿದು ಕಲರ್ ಬೇಕು, ಹಾಗಾಗಿ ಇದು ಬೇಡ. ಸೊ ಈ ಥರ ಸೈಜ್ ತೊಗೊತೀನಿ, ಓಕೆನಾ. ಇದು 16:9 ಫ್ರೇಮಲ್ಲಿದೆ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಇದನ್ನು ರೊಟೇಷನ್ ಹಾಕ್ಕೊಂಡು ಇಲ್ಲಿ ನನಗೆ ರೈಟ್ ಸೈಡ್ ಬರಬೇಕು. ಸೊ ಇದು ಹೈಲೈಟ್ ಇರೋದು, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಬ್ಯಾನರ್ದು ಬ್ಯಾಕ್ಗ್ರೌಂಡು ಬಂತು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರದ ಬ್ಯಾಕ್ಗ್ರೌಂಡ್ ಬೇಕು ಆ ಥರದ್ದು ನೀವು ಸೆಲೆಕ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಇದೇ ಬೇಕಂತ ಏನಿಲ್ಲ. ಸೊ ನೆಕ್ಸ್ಟ್ ಇದ್ರ ಮೇಲೆ ನಿಮ್ಮ ಒಂದು ದೇವ್ರ ಫೋಟೋ ಹಾಕ್ಬೇಕಲ್ವಾ. ಸೊ ದೇವ್ರ ಫೋಟೋ ಅಂದರೆ ಜಾತ್ರೆಗೆ ಎಡಿಟ್ ಮಾಡಬೇಕಾಗತ್ತೆ ಅಂದರೆ ದೇವ್ರ ಫೋಟೋಗಳು ಹಾಕ್ಕೊಳ್ಳಿ. ಇಲ್ಲ ಬರ್ತಡೇಗೆ ಎಡಿಟ್ನ ಮಾಡಬೇಕಂದ್ರೆ ಸೊ ಯಾರ್ದು ಬರ್ತಡೇ ಇರುತ್ತಲ್ವ ಅವ್ರನ್ನ ನೀವು ಹೈಲೈಟಾಗಿ ಫೋಟೋನ ಆ್ಯಡ್ ಮಾಡಿ. ಅದೇ ಯಾವ ಥರ ಅಂದರೆ ಇಲ್ಲಿ ಇಂಪೋರ್ಟ್ ಮೇಲೆ ಇದೆ ನೋಡಿ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಯಾರ್ದು ಬರ್ತಡೇ ಇದೆ ಅವ್ರ ಫೋಟೋ ಅಥವಾ ಯಾವ ಜಾತ್ರೆ ಇದೆ ಅದೇ ಒಂದು ದೇವ್ರದ್ದು ಒಂದು ಫೋಟೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ ಆಯಿತು. ಸೊ ಎಲ್ಲನೂ PNG ಇರಬೇಕು ಫ್ರೆಂಡ್ಸ್. PNG ಅಂದರೆ ಬ್ಯಾಕ್ಗ್ರೌಂಡ್ ಇರಬಾರ್ದು. ಸೊ ದೊಡ್ಡದಾಗಿ ಕಾಣಬೇಕಂದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ತೆಗೀರಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ಇದ್ದರೆ ನಿಮಗೆ ಆ ಒಂದು ಫೋಟೋ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಬರಿಬೇಕಲ್ವ ಇದ್ರ ಮೇಲೆ ಏನಾದರೂ. ಸೊ ಅದು ಯಾವ ಥರ ಇವಾಗ ನೋಡಿ, ಇದನ್ನು ಲಾಕ್ ಮಾಡ್ಕೊಂಬಿಡಿ, ಯಾಕಂದರೆ ಟಚ್ ಮಾಡ್ದಂಗೆಲ್ಲ ಮೂವ್ ಆಗ್ತಾ ಇರುತ್ತೆ. ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಕ್ ಸಿಂಬಲ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಮೂವ್ ಮಾಡಿದರೂ ಇದು ಮೂವ್ ಆಗಲ್ಲ, ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಬರಿಬೇಕಾಗತ್ತೆ. ಸೊ ಬರಿಬೇಕಂದ್ರೆ ನಿಮ್ಗೆ ಇವಾಗ ಕನ್ನಡದಲ್ಲಿ ಬೇಕಲ್ವಾ. ಪಿಕ್ಸ್ಲ್ಯಾಬಲ್ಲಿ ನಿಮಗೆ ಫಾಂಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಕನ್ನಡನ ಚೇಂಜ್ ಮಾಡೋಕ್ಕಾಗಲ್ಲ, ಇಂಗ್ಲೀಷ್ನೇ ಚೇಂಜ್ ಮಾಡ್ಕೋಬೋದು. ಕನ್ನಡನ ಚೇಂಜ್ ಮಾಡಬೇಕಂದ್ರೆ ಅದಕ್ಕೊಂದು ಮೆಥಡ್ ಇದೆ ಫ್ರೆಂಡ್ಸ್. ಸೊ ಯಾವ ಥರ ಅಂದರೆ ಫಸ್ಟು ನಿಮ್ಮ ಒಂದು ಎಲ್ಲ ಟೆಕ್ಸ್ಟ್ನು ಬರೆದು ಕಾಪಿ ಮಾಡಿ ಇಟ್ಕೊಳ್ಳಿ ಒಂದು ಕಡೆ.
ಸೊ ಇಲ್ಲಿ ನಾನಿವಾಗ ಅವೆಲ್ಲನೂ ಕಾಪಿ ಬರೆದಿದ್ದೀನಿ. ಸೊ ಅದನ್ನು ಒಂದೊಂದೇ ಕಾಪಿ ಮಾಡ್ಕೊತೀನಿ. ಓಕೆನಾ. ಸೊ ಕಾಪಿ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಒಂದೇ ಸಲನೂ ಕಾಪಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೆಕ್ಸ್ಟು ಇದನ್ನು ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ಕೊತೀನಿ. ಸೊ ಇದನ್ನು ಕಾಪಿ ಮಾಡ್ಕೊತೀನಿ, ಸೇಮ್ ಎಲ್ಲನೂ ಕಾಪಿ ಪೇಸ್ಟ್ ಮಾಡ್ಕೊತೀನಿ ಒಂದು ಕಡೆ ಸಿಗೋ ಥರ. ನೆಕ್ಸ್ಟ್ ಇದನ್ನು ಕಾಪಿ ಮಾಡ್ಕೊತೀನಿ. ನಿಮಗೆ ಏನು ಬರ್ತಡೇದು ಇರುತ್ತಲ್ವ ಕನ್ನಡದಲ್ಲಿ, ಸೊ ಅದನ್ನು ಬರ್ಕೋಬೋದು. ಇಂಗ್ಲೀಷ್ನಲ್ಲಿ ಬರ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ಕನ್ನಡ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಎಲ್ಲ ಕಡೆನೂ ಎಲ್ಲ ಜನರು ಓದ್ತಾರೆ ಕನ್ನಡನ. ಸೊ ಹಾಗಾಗಿ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇವಾಗ ನೋಡಿ ಪಿಕ್ಸ್ಲ್ಯಾಬಲ್ಲಿ ಬಂದು ಡೈರೆಕ್ಟಾಗಿ ನಾನು ಇದನ್ನು ಪೇಸ್ಟ್ ಮಾಡಿದರೆ ನಿಮಗೆ ಫಾಂಟ್ ಯಾವುದು ಚೆನ್ನಾಗಿ ಕಾಣಲ್ಲ. ಓಕೆನಾ. ಸೊ ಇದು ನಾರ್ಮಲ್ ಫಾಂಟ್ಸ್ ಇದೆ. ನಿಮಗೇನಾದರೂ ಸ್ಟೈಲಿಶ್ ಆಗಬೇಕು, ಒಳ್ಳೆ ಲುಕ್ ಥರ ಫಾಂಟ್ಸ್ ಬೇಕು, ನಾನು ತಮ್ಮೇಲಲ್ಲಿ ತೋರಿಸಿದ್ದೀನಿ ನೋಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಅದೇ ಥರ ಫಾಂಟ್ಸ್ ಬೇಕಂದರೆ ನಿಮಗೆ ಎಡಿಷ್ನಲ್ ಒಂದು ಸೆಟ್ಟಿಂಗ್ ಇರುತ್ತೆ. ಅದು ಯಾವ ಥರ ಅಂದರೆ ಇದನ್ನು ಕಾಪಿ ಮಾಡ್ಕೊಂಡಿದ್ರಲ್ವ, ಕಾಪಿನ ತಗೊಂಡೋಗಿ ಅರವಿಂದ್ ಸಂಕ್ ಅಂತ ಒಂದು ವೆಬ್ಸೈಟ್ ಇದೆ, ಅಂದರೆ ಅರವಿಂದ್ avk.in ಅಂತ ಒಂದು ವೆಬ್ಸೈಟ್ ಇದೆ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಯೂನಿಕ್ ಕೋಡ್ ಅಂತಿದೆ ನೋಡಿ, ಅದನ್ನು ಎನೇಬಲ್ ಮಾಡಿಕೊಂಡು ಸೊ ಕಾಪಿ ಮಾಡಿರೋದೆಲ್ಲ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಓಕೆನಾ. ಸೊ ಪೇಸ್ಟ್ ಆದಮೇಲೆ ನೆಕ್ಸ್ಟು ಇಲ್ಲಿ ಒಂದೊಂದೇ ಲೈನ್ಗೂ ನೀವು ಸ್ವಲ್ಪ ಸ್ಪೇಸ್ನ ಕೊಡಿ, ಯಾಕಂದರೆ ಇಲ್ಲಿ ಕಾಪಿ ಮಾಡಿದಾಗ ಗೊತ್ತಾಗಲ್ಲ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಯೂನಿಕ್ ಕೋಡ್ ಬಂದಿದ್ದಾವೆ, ಅದಕ್ಕೆ ನಿಮಗೆ ಗೊತ್ತಾಗಲ್ಲ. ನೆಕ್ಸ್ಟು ಸೊ ಒಂದೊಂದೇ ಸೆಂಟೆನ್ಸ್ ಆದಮೇಲೆ ನೀವೇನು ಮಾಡಿ ಸ್ಪೇಸ್ ಕೊಟ್ಕೊಂಬಿಡಿ. ಓಕೆನಾ. ಸೊ ಸ್ಪೇಸ್ ಕೊಟ್ಟಾದಮೇಲೆ ಇದನ್ನು ಯೂನಿಕ್ ಕೋಡ್ ಏನಿದೆ ಅಲ್ವಾ ಅದನ್ನೆಲ್ಲನೂ ಕಾಪಿ ಮಾಡ್ಕೊಳ್ಳಿ. ಸೊ ಎಲ್ಲನೂ ನಾನಿವಾಗ ಕಾಪಿ ಮಾಡ್ಕೊತೀನಿ. ಓಕೆ, ಕಾಪಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟು ರಿಟರ್ನ್ ಪಿಕ್ಸ್ಲ್ಯಾಬಿಗೆ ಬನ್ನಿ, ಇದನ್ನು ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ನಿಮಗೆ ಯೂನಿಕ್ ಕೋಡ್ ಬಂದಿದೆ, ಬಟ್ ಕನ್ನಡ ಕಾಣಿಸ್ತಾ ಇಲ್ಲಲ್ಲ ಅನ್ನೋದೊಂದು ಡೌಟ್ ಇದ್ದರೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದಕ್ಕೆ ಫಾಂಟ್ಸ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಸೊ ಇಲ್ಲಿ ಟೆಕ್ಸ್ಟ್ ಮೇಲೆ ಈಗ ಮಿಡ್ಲಲ್ಲಿ ಸಿಂಬಲ್ ಇದೆಯಲ್ವಾ, ಅದನ್ನು ಟೆಕ್ಸ್ಟಿಗೆ ತೊಗೊಂಡು ಇಲ್ಲಿ ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫಾಂಟ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಇವಾಗ ಕೆಲವೊಂದು ಫಾಂಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದೇ ಥರದ ಫಾಂಟ್ಸು ಇರೋದಿಲ್ಲ. ಅದನ್ನು ಇಂಪೋರ್ಟ್ ಮಾಡೋದು ಯಾವ ಥರ ಅಂತ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಸಪ್ರೇಟಾಗಿ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಫಾಂಟ್ಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಫಾಂಟ್ಸ್ಗಳಿದ್ದಾವೆ. ನಾನಿವಾಗ ಒಂದೊಂದನ್ನೇ ನಾನಿವಾಗ ಚೆಕ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಯೂನಿಕ್ ಕೋಡ್ ಇರೋದು ಆಟೋಮೆಟಿಕ್ಕು ಚೇಂಜ್ ಆಯಿತು. ಈ ಥರ ನಿಮ್ಮ ಒಂದು ಫಾಂಟ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ಚೇಂಜ್ ಆಯಿತು. ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಎಲ್ಲೇ ಹೋಗಿದೆ, ಅದು ಕಾಣಿಸ್ತಾ ಇಲ್ಲ ನನಗೆ, ಬೇಕಲ್ವಾ. ಹಾಗಾಗಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಲೇಯರ್ನ ಕ್ಲೋಸ್ ಮಾಡಿ ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಿಡ್ಲಿಗೆ ತೊಗೊಳ್ಳಿ ಮತ್ತು ಮಿಡ್ಲಿಗೆ ತೊಗೊಳ್ಳಿ, ಬಂತು ನೋಡಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ಇಷ್ಟು ಬಂತು. ಇವಾಗ ಏನು ಮಾಡಬೇಕು, ಸೊ ಇವಾಗ ಏನು ಮಾಡಬೇಕಂದ್ರೆ ಎಲ್ಲನೂ ಇವಾಗ ಒಂದೊಂದೇ ಸಪ್ರೇಟ್ ಮಾಡ್ಕೊಳ್ಳಿ. ಓಕೆನಾ. ಯಾಕಂದರೆ ಎಲ್ಲ ಒಂದೇ ಕಡೆ ಇದೆ. ಸೊ ಇದನ್ನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಓಕೆ, ಓಂ ನಮಃ ಶಿವಾಯ ಅನ್ನೋದು ಫ್ರಂಟಲ್ಲಿ ಟಾಪಲ್ಲಿ ಕೂಡಿಸ್ತೀನಿ. ಸೊ ನೆಕ್ಸ್ಟು ಇದನ್ನು ಅಗೇನ್ ಕಾಪಿ ಮಾಡಿಕೊಂಡು ಡಬಲ್ ಕ್ಲಿಕ್ ಮಾಡಿ ಇದನ್ನ ಡಿಲೀಟ್ ಮಾಡಿ ಕಟ್ ಮಾಡಿರ್ತೀವಲ್ವ ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಎಲ್ಲನೂ ಹಾಗೆ ನಾವು ಒಂದು ಲೈನ್ ಬಿಟ್ಟು ಉಳಿದ ಕೆಳಗಿನ ಲೈನ್ ಕಟ್ ಮಾಡ್ತೀನಿ. ಸೊ ಓಕೆ, ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳಾಯಿತು. ಇನ್ನೂ ಬೇಕಲ್ವ ಟೆಕ್ಸ್ಟು, ಮತ್ತೆ ಕಾಪಿ ಮಾಡ್ಕೊತೀನಿ, ಡಬಲ್ ಕ್ಲಿಕ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ, ಕಟ್ ಆಗಿರೋದನ್ನು ಮತ್ತೆ ಪೇಸ್ಟ್ ಮಾಡ್ತೀನಿ. ಓಕೆನಾ. ಸೊ ನೋಡ್ತಾ ಇರ್ಬೋದು ಕೆಳಗಿಂದು ಡಿಲೀಟ್ ಮಾಡಬೇಕು, ಅದನ್ನು ಸಪ್ರೇಟ್ ಲೈನಾಗಿ ಮಾಡ್ಕೋಬೇಕು, ಯಾಕಂದರೆ ನಿಮಗೆ ಅಡ್ಜಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಟ್ ಮಾಡಿ ಓಕೆ, ನೆಕ್ಸ್ಟ್ ಕಾಪಿ ಮಾಡ್ತೀನಿ. ಅಗೇನ್ ಲಾಸ್ಟ್ ಒಂದು ಲೈನ್ ಇದೆ ನೋಡಿ, ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆನಾ. ಸೊ ಇಷ್ಟು ಬಂತು. ಇದನ್ನು ಕೆಳಗಡೆ ಕೂಡಿಸ್ಬಿಡಿ. ಸೊ ಕೂಡಿಸ್ಕೊಂಡಾದಮೇಲೆ ನೆಕ್ಸ್ಟು ಇದನ್ನು ಸ್ವಲ್ಪ
ಮೇಲಕ್ಕೆ ಮೂವ್ ಮಾಡಿ. ನೆಕ್ಸ್ಟು ಮಹಾಶಿವರಾತ್ರಿ ಹಬ್ಬ ಅನ್ನೋದೇನಿದೆ ಅದನ್ನು ಫಸ್ಟ್ ಕೂಡಿಸ್ಕೊಳ್ಳಿ. ಶುಭ ಕೋರೋರು ಇರ್ತದಲ್ವ, ಇದನ್ನು ಸ್ವಲ್ಪ ನೋಡ್ತಾ ಇರ್ಬೋದು. ಟೆಕ್ಸ್ಟಲ್ಲಿ ಸ್ವಲ್ಪ ಗ್ಯಾಪ್ ಅಪ್ ಜಾಸ್ತಿ ಇದೆ, ಅದನ್ನು ಕ್ಲೋಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಓಕೆನಾ, ಗ್ಯಾಪ್ ಅಪ್ ಇರೋದನ್ನ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕರೆಕ್ಟಾಗಿ ಪೊಸಿಷನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ಇಷ್ಟು ಪೊಸಿಷನ್ನಿಗೆ ನಾನು ಅಡ್ಜಸ್ಟ್ ಮಾಡಿದ್ದೀನಿ. ಸಪೋಸ್ ಏನಾದರೂ ನೀವು ಟೆಕ್ಸ್ಟ್ನ ಒಂದು ಕಲರ್ನ ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲೇ ಕೆಳಗಡೆ ಮೂವ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕಲರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಓಕೆನಾ, ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಯಿತು. ಇವಾಗ ಇದನ್ನು ನಾನು ಇವಾಗ ಕಲರ್ ಚೇಂಜ್ ಮಾಡ್ತೀನಿ. ಓಕೆ, ಸೊ ಓಕೆ, ಎಲ್ಲೋ ಕಲರು ಚೇಂಜ್ ಆಯಿತು. ನೆಕ್ಸ್ಟ್ ಇವಾಗ ನಿಮ್ಮ ಒಂದು ಫೋಟೋಸ್ಗಳನ್ನ ಆ್ಯಡ್ ಮಾಡಬೇಕಲ್ವಾ, ಅದು ಯಾವ ಥರ ಅಂದರೆ ಇಲ್ಲಿ ಮಿಡ್ಲಲ್ಲಿ ಸಿಂಬಲ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮ್ಮ ಒಂದು ಫೋಟೋಸ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಒಂದೊಂದೇ ಫೋಟೋಗಳನ್ನ ಆ್ಯಡ್ ಮಾಡಬೇಕು. ಇದನ್ನು ಒಂದು ಸೈಜ್ಗೆ ಫಿಕ್ಸ್ ಮಾಡ್ಕೊಳ್ಳಿ. 6x8ಗೆ ಫಿಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಇದನ್ನು ಕಮ್ಮಿ ಮಾಡಿ. ಮೂಲಿಂದ ಹಿಂಗೆ ತಳ್ಳಿದರೆ ಒಂದು ಕಡೆ ಕಡಿಮೆ ಆಗುತ್ತೆ ಸೈಜು. ಸೊ ಸೈಜ್ನ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿಕೊಂಡು ಪೊಸಿಷನ್ಗೆ ಕರೆಕ್ಟಾಗಿ ಇಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಬಾರ್ಡ್ರ್ ಹಾಕಬೇಕು. ಸೊ ಅದು ಯಾವ ಥರ ಅಂದರೆ ಹಿಂಗೆ ಸ್ಕ್ರೋಲ್ ಮಾಡಿದರೆ ನೆಕ್ಸ್ಟು ಇಲ್ಲಿ ಸ್ಟ್ರೋಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಎನೇಬಲ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಬೇಕಲ್ವಾ. ಸೊ ಸೇಮ್ ತಿರ್ಗಾ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋಟೋಗಳನ್ನು ಆ್ಯಡ್ ಮಾಡಿ ಮತ್ತೆ. ಓಕೆ, 6x8ಗೆ ಫಿಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚಿಕ್ಕದು ಮಾಡಿಕೊಂಡು ಸೊ ಎಲ್ಲನೂ ಆದಷ್ಟು ಸೇಮ್ ಸೈಜಲ್ಲಿ ಕವರ್ ಮಾಡೋ ಥರ ಮೂವ್ ಮಾಡಿ, ಯಾಕಂದರೆ ಒಂದು ದೊಡ್ಡದು ಒಂದು ಚಿಕ್ಕದಾದರೆ ಚೆನ್ನಾಗಿ ಕಾಣಲ್ಲ. ಓಕೆ, ಸೊ ಇದಕ್ಕೂ ನಾನು ಬಾರ್ಡ್ರನ್ನ ಫಿಕ್ಸ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟು ಇನ್ನೊಂದು ಫೋಟೋ, 3 ಅಂತಲ್ಲ, ನೀವು ಎಷ್ಟು ಫೋಟೋ ಬೇಕಾದ್ರೂ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬಟ್ ಏನಂದರೆ ಸ್ಪೇಸ್ ಇರಬೇಕು, ಚೆನ್ನಾಗಿ ಸ್ಪೇಸ್ ಇದ್ದರೆ ನಿಮಗೆ ನೀಟಾಗಿ ಕಾಣುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಸ್ವಲ್ಪ ತಲೆ ಕಟ್ಟಾಯಿತು, ಹಾಗಾಗಿ ನೆಕ್ಸ್ಟು ಮೂವ್ ಮಾಡ್ತೀನಿ. ಓಕೆ, ಸೊ ಸೈಜ್ನ ಕರೆಕ್ಟಾಗಿ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಇಲ್ಲಿ ತಂದು ಸೆಟ್ ಮಾಡ್ತೀನಿ. ಓಕೆನಾ. ಸೊ ಇದಕ್ಕೆ ಇವಾಗ ಬಾರ್ಡ್ರ್ ಹಾಕ್ತೀನಿ. ಓಕೆನಾ. ಸೊ ನೋಡ್ತಾ ಇರೋ ಸ್ವಲ್ಪ ಇದು ದೊಡ್ಡದಾಯಿತು, ಅದನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ ಇಲ್ಲಿ ಸೈಜು ಜಾಸ್ತಿ ಆಯಿತು, ಬೇಡ. ಸೊ ಓಕೆ, ಇಷ್ಟೇ ಇರಲಿ. ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಒಂದು ಬ್ಯಾನರು ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರನೇ ನಿಮ್ಮ ಒಂದು ಈಸಿ ಮೆಥಡಾಗಿ ಸೊ ಎಲ್ಲಿಗೂ ಹೋಗುವಂಥ ಒಂದು ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಒಂದು ಮೊಬೈಲಲ್ಲಿ ಎಡಿಟ್ ಮಾಡ್ಕೋಬೋದು. ಇದ್ರ ಸಂಬಂಧ ಏನಾದರೂ ನಿಮಗೆ ಡೌಟ್ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹೀಗೆ ಹೊಸದಾಗಿ ವೀಡಿಯೋಗಳು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.